ಸರ್ ಈಗ ಅಪಿಯರ್ ಆಗಿ ಬಿಟ್ಟಿರ್ತಾರಲ್ಲ ಅವ್ರ ಕತೆ ಏನಾಗುತ್ತೆ? ಅಪಿಯರ್ ಆಗಿ ಬಿಡ್ತಾರಲ್ಲ ಅದೇ ಇದೊಂಥರ ವಿಷವರ್ತುಲ ಅಂತ ನಾವೇನು ಕರಿತೀವಿ. ವಿಷವರ್ತುಲ. CSE ಪರೀಕ್ಷೆಗೆ ಹೋಗಬೇಕಾದವ್ರಿಗೆ ನಾನು ಒಂದು ವಾರ್ನಿಂಗ್ ಕೊಡ್ತೀನಿ. ಆ ವಾರ್ನಿಂಗ್ ಏನಂದರೆ ಅದು ಹಾವು ಏಣಿ ಆಟ ಥರ. ನೀವು ಒಂದ್ಸಲ ಕೆಲವರು ಫಸ್ಟ್ ಅಟೆಂಪ್ಟಲ್ಲೇ ಪ್ರಿಲಿಮಿನರಿ ಪಾಸ್ ಆಗ್ತಾರೆ, ಮೇನ್ಸ್ ಕೊಟ್ಟೋಗ್ತಾರೆ, ಮೇನ್ಸಲ್ಲಿ ಫೇಲ್ ಆಗ್ತಾರೆ. ಸೆಕೆಂಡ್ ಅಟೆಂಪ್ಟ್ ಮಾಡ್ತಾರೆ, ಪ್ರಿಲಿಮಿನರಿನೇ ಬರೋಲ್ಲ. ಥರ್ಡ್ ಅಟೆಂಪ್ಟ್ ಬರ್ತಾರೆ, ಇವೆರಡೂ ಆಗುತ್ತೆ, ಇಂಟರ್ವ್ಯೂ ಆಗಲ್ಲ. ಫೋರ್ತ್ ಅಟೆಂಪ್ಟ್ ಇಂಟರ್ವ್ಯೂ ತನಕ ಹೋಗ್ತಾರೆ, ಪ್ರಿಲಿಮಿನರಿ ಫೇಲ್ ಆಗ್ತಾರೆ. ಹೀಗೆ ಇದನ್ನು ಹೇಳೋಕ್ಕೆ ಬರಲ್ಲ, ಯಾವ ಥರ ಇರುತ್ತೆ ಅಂತ ಹೇಳೋಕ್ಕೆ ಬರಲ್ಲ. ಇದು ಒಂಥರ ನಶ ಇದ್ದಾಗ ಒಂದ್ಸಲ ಅಪಿಯರ್ ಆಗಿಬಿಟ್ರೆ ಕಂಟಿನ್ಯೂಸ್ ಅಪಿಯರ್ ಆಗ್ತದೆ. ನಾನು ವಿದ್ಯಾರ್ಥಿನಿಯರಿಗೆ ಹೇಳೋದು ಎಷ್ಟು ಅಂದರೆ, ಇದು ಬಹಳ ಕಷ್ಟದ ಎಕ್ಸಾಮ್, ಇದು ಟ್ರಯಲ್ ಆ್ಯಂಡ್ ಎರರಲ್ಲಿ ಹೋಗಬೇಕು. ನೀವು ಆ ಪರೀಕ್ಷೆಗೆ ಅಪಿಯರ್ ಆಗಿದ ತಕ್ಷಣ ಸೆಲೆಕ್ಟ್ ಆಗ್ತೀವಿ ಅಂತ ಅನ್ಕೋಬೇಡಿ. ಬಹಳ ಕಷ್ಟದಿಂದ ದುಡಿಬೇಕು. ಎಷ್ಟೇ ಕಷ್ಟದಿಂದ ದುಡಿದ್ರೂ ಆಗದೇ ಇರಬಹುದು. ಫೇಲ್ಯೂರ್ಸ್ ತುಂಬ ಆಗುತ್ತೆ, ತುಂಬ ಆಗುತ್ತೆ. ಆ ಫೇಲ್ ಆದಾಗ ನೀವು ಖಿನ್ನರಾಗಬಾರ್ದು, ಗಿವ್ ಅಪ್ ಮಾಡಬಾರ್ದು. ಡೋಂಟ್ ಗಿವ್ ಅಪ್ ಅನ್ನು ಎಲ್ರಿಗೂ ಹೇಳ್ತೀವಿ. ಒಂದ್ಸಲ ನೀವು ಗಿವ್ ಅಪ್ ಮಾಡಿಬಿಟ್ರೆ ಮತ್ತೆ ಬರೋಕ್ಕೆ ಸಾಧ್ಯನೇ ಇಲ್ಲ.